ಮಾತನಾಡಿದ್ದಾರೆ. ಕೇಳಿಸ್ಕೊ. ರಾಜಕೀಯ ಮುತ್ಸದ್ದಿ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರ ನಿಧನವಾಗಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಂಸದರಾದಂತಹ ಸುಧಾಮೂರ್ತಿ ಅಮ್ಮನವರಿದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಮೇಡಮ್, ರಾಜಕೀಯ ಮುತ್ಸದ್ದಿ ಅನಿಸಿಕೊಂಡಂತಹ ಎಸ್.ಎಂ. ಕೃಷ್ಣ ಅವರು ಇನ್ನಿಲ್ಲ ಅನ್ನುವಂಥದ್ದು ಭಾಳ ದುಃಖ ಅನಿಸುತ್ತೆ. ಮನೆಗೆ ನಮ್ಮ ನಾಡಿಗೆ ಒಬ್ಬರು ಹಿರಿಯರಾಗಿದ್ದರು, ಉತ್ತಮ ರಾಜಕಾರಣಿಯಾಗಿದ್ದರು, ಜನ ಸೇವೆಗೆ ಅವರು ಸ್ಪಂದನ ಮಾಡ್ತಾಯಿದ್ರು. ಅವ್ರ ಕಾಲದಲ್ಲಿ ಮಿಡ್ ಡೇ ಮೀಲು ಅಥವಾ ಮಧ್ಯಾಹ್ನದ ಬಿಸಿಯೂಟ, ನಮ್ಮ ನಿರ್ಮಲ ಬೆಂಗಳೂರು, ಆಮೇಲೆ ಮುಖ್ಯವಾಗಿ ಈ IT-BTಗೆ ಅವರು ಕೊಟ್ಟಿರುವ ಒಂದು ಅಪಾರವಾದ ಕೊಡುಗೆ, ಬೆಂಗಳೂರು ಅನ್ನೋದನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಅವರು ಕಲಾ ಪ್ರೇಮಿಗಳಾಗಿದ್ದರು. ಅವರು ರಾಮಕೃಷ್ಣ ಮಿಷನ್ನಲ್ಲಿ ಆ ಸ್ಕೂಲ್ನಲ್ಲಿ ಓದಿದ್ರು ಅಂತ ನಾನು ಕೇಳಿದ್ದೀನಿ. ಹೀಗಾಗಿ ಅವರ ನಡವಳಿಕೆ, ಅವರು ಫುಲ್ ಬ್ರೈಟ್ ಸ್ಕಾಲರ್ ಆಗಿದ್ದರು ಮತ್ತು ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸುವ ಅವರ ಮನೋಭಾವ ನಾನು ನೋಡಿದ್ದೀನಿ. ಅವರು ನಮ್ಮನ್ನು ಅಗಲಿದ್ದಾರೆ, ತುಂಬು ವೃದ್ಧಾಪ್ಯದಲ್ಲಿ ಅಗಲಿದ್ದಾರೆ. ದುಃಖ ಆಗುತ್ತೆ. ಅವ್ರ ಕುಟುಂಬಕ್ಕೆ ನನ್ನ ಸಾಂತ್ವನ ಇದೆ. ಐಶ್ವರ್ಯಗೆ, ಮಾಲವಿಕಾಗೆ, ಶಾಂಭವಿಗೆ ಮತ್ತು ಪ್ರೇಮಾ ಮೇಡಮ್ಗೆ ನಂದು ವೈಯಕ್ತಿಕವಾದ ಒಂದು ಸಾಂತ್ವನ ಹೇಳಲಿಕ್ಕೆ ಬಯಸ್ತೀನಿ. ಪ್ರಮುಖವಾಗಿ ಬೆಂಗಳೂರಿನ IT-BT ಅರಿಕಾರ ಅಂತ ಹೇಳಿ ಅವ್ರನ್ನ ಕರೆಯಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ತಮ್ಮ ಜೊತೆ ಕೂಡ, ಅಂದರೆ ನಾರಾಯಣ ಮೂರ್ತಿಯವರಾಗಿರ್ಬೋದು, ತಮ್ಮ ಜೊತೆ ಆಗಿರ್ಬೋದು, ಸಾಕಷ್ಟು ಒಡನಾಟವನ್ನು ಹೊಂದಿದ್ರು. ಅದ್ರ ಬಗ್ಗೆ ಹೌದು, ನಾರಾಯಣ ಮೂರ್ತಿ ಅವರಿಗೆ ಅವರು ಬಹಳ ಪರಿಚಿತರಾಗಿದ್ದರು. ಅವ್ರು ಹೇಳ್ತಾಯಿದ್ರು, ಕೃಷ್ಣ ಅವರು, ನಿಮಗೇನು ಬೇಕಾದರೆ ಹೇಳಿ, IT ಬೆಳೆಯೋಕ್ಕೆ ನಾವೇ ಬಂದು ನಿಮಗೆ ಮಾಡ್ತೀವಿ ಅಂತ. ಅದು ಮಾಡಿ ತೋರಿಸಿದ್ರು. ನಾವು ಇಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅಷ್ಟೊಂದು ನಮಗೆ ಜಾಗ ಕೊಟ್ಟಿದ್ದಕ್ಕೆ ನಾವು ಒಂದು ದೊಡ್ಡ ಕಂಪನಿ ಸ್ಥಾಪಿಸ್ಲಿಕ್ಕಾಯಿತು. ಯಾವುದೇ ರೀತಿ ಗೌರ್ಮೆಂಟ್ನಿಂದ ನಮಗೆ ಸರ್ಕಾರದಿಂದ ಅವ್ರಿಗಿದ್ದಾಗ ಬಹಳ ಮುತುವರ್ಜಿಯಿಂದ ನಮಗೆ ಮಾಡಿಕೊಡ್ತಿದ್ರು ಮತ್ತು ಅದ್ರ ಬಗ್ಗೆ ವಿಶೇಷವಾಗಿ ಗಮನ ಕೊಡ್ತಿದ್ರು. ನಾವೇನು ಮಾಡಿದ್ದೀವಿ ಪ್ರೋತ್ಸಾಹ ಕೊಡ್ತಿದ್ರು. ಅದಕ್ಕೆ ನಮ್ಮದು ಅಷ್ಟೇ ಇನ್ಫೋಸಿಸ್ ಅಲ್ಲ, ಅನೇಕ IT ಕಂಪನಿಗಳು ಆ ಕಾಲಕ್ಕೆ ಮುಂದೆ ಬಂದು. ಈಗ ರಾಜಕೀಯವನ್ನು ಹೊರತುಪಡಿಸಿ ತಮ್ಮ ಕುಟುಂಬದ ಜೊತೆ ಸಾಕಷ್ಟು ಒಡನಾಟವನ್ನು ಹೊಂದಿದ್ರು. ಅದನ್ನು ನೆನಪಿಸ್ಕೊಳ್ಳೋದಾದ್ರೆ ಅವ್ರ ಮನೆಗೆ ನಾನು ಯಾವಾಗಾದರೂ ಹೋಗ್ತಾ ಇದ್ದೆ. ಒಬ್ಬ ರಾಜಕಾರಣಿ ಅಂತಲ್ಲ, ಅವ್ರ ಕಲಾ ಪ್ರೇಮಿ ಆಗಿದ್ದರು ಅಂತ ನಾನು ಹೋಗ್ತಿದ್ದೆ. ಒಳ್ಳೆಯ ಜನ ಅಂತ ಹೋಗ್ತಾ ಇದ್ದೆ. ಅವ್ರ ಕುಟುಂಬ ಜೊತೆ ನನಗೆ ಒಳ್ಳೆಯ ಸಂಬಂಧ ಇದೆ. ಪ್ರೇಮಾ ಮೇಡಮ್ಗಿದೆ, ಮಾಲವಿಕಾಗಿದೆ, ಮುಂದಿನ ಕುಡಿಯಾದ ಐಶ್ವರ್ಯದ ಜೊತೆಗೂ ನನಗೆ ಅದೇ ರೀತಿ ಪ್ರೀತಿಯ ಸಂಬಂಧ ಇದೆ. ಭಾಳ ಸಜ್ಜನರು ಅವರೆಲ್ಲರೂ, ಭಾಳ ಸಜ್ಜನರು. ಈಗ ಒಬ್ಬರು CM ಆಗಿದ್ದಂಥವ್ರು, ಹಾಗೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು, ರಾಜ್ಯ ಅಲ್ಲದೆ ರಾಷ್ಟ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಗಳಿಸಿದ್ರು. ಅದೇ ಅವರು CM ಆದಂತಹ ಸಂದರ್ಭದಲ್ಲಿ ಅವರ ಬಗ್ಗೆ ನಿಮಗೆ ಇದ್ದಂಥ ಒಪಿನಿಯನ್? ಅಷ್ಟೇ ಅಲ್ಲ, ಅವರು ಸ್ಪೋರ್ಟ್ಸ್ ಪ್ರೇಮಿ ಇದ್ದರು. ನನಗೆ ಒಮ್ಮೆ ಲಂಡನ್ನಲ್ಲಿ, ನನಗೆ ಈಗ ನೆನಪಾಯಿತು, ವಿಂಬಲ್ಡನ್ನಲ್ಲಿ ನಾನು ಹೋಗಿದ್ದೆ. ಅವ್ರು ಬಂದರು, ಸರ್ ನೀವು ಇಲ್ಲಿ ಅಂದೆ. ನಾನು ಇಲ್ಲ, ನಾನು ಬರ್ತೀನಿ, ನನಗೆ ಇದು ಬಹಳ ಇಷ್ಟ ಅಂತ. ನನಗೆ ನಾನು ವಿಂಬಲ್ಡನ್ನಲ್ಲಿ ನೋಡಿದ್ದೀನಿ, ಟೆನ್ನಿಸ್ ಆಟದಲ್ಲಿ. ಅಂದರೆ ಅವರು ಒಂದು ಎಲ್ಲ ಕ್ಷೇತ್ರದಲ್ಲಿಯೂ ಅವ್ರಿಗೆ ಒಂದು ವಿಶೇಷವಾದ ಕಾಳಜಿ, ಪ್ರೇಮ ಇತ್ತು ಅಂತ. ನಾನು ಅಂಥ ಒಂದು ಇನ್ನೊಬ್ಬ ವ್ಯಕ್ತಿನ ರಾಜಕಾರಣದಲ್ಲಿ ನೋಡೋದು ಬಹಳ ಕಷ್ಟ ಅನ್ಕೋತಾ ಇದ್ದೀನಿ. ಧನ್ಯವಾದಗಳು. ಇದಿಷ್ಟು ಸುಧಾಮೂರ್ತಿಯವರ ಮಾತಾಗಿರುವಂಥದ್ದು. ಅಂದರೆ ಎಸ್.ಎಂ. ಕೃಷ್ಣ ಅವರ ಒಡನಾಟ ಹೇಗಿತ್ತು, ಅವರ ಜೊತೆ ತಮ್ಮ ಮಾತುಕತೆ ಹೇಗಿತ್ತು ಅನ್ನೋದರ ಸಂಪೂರ್ಣ ವಿವರವನ್ನು ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿವೇಕ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ಮಾಜಿ CM ಎಸ್.ಎಂ. ಕೃಷ್ಣ ಅವರು ನಿಧನರಾಗಿದ್ದಾರೆ. ಹಿರಿಯ ನಾಯಕರು, ಅವರ ಜೊತೆ ಒಡನಾಟಿಗಳಾದಂಥವ್ರು ಮತ್ತು ಅವ್ರ ಜೊತೆ ಕೆಲಸ ಮಾಡಿದಂಥವ್ರು ಸಚಿವರಾದಂಥ ಮುನಿಯಪ್ಪನವರು ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ತಾವು ಎಸ್.ಎಂ. ಕೃಷ್ಣ ಅವ್ರ ಜೊತೆ ಎಷ್ಟು ಆತ್ಮೀಯತೆ ಇದ್ರಿ ಅಂತ? ಹೌದು, ಸುಮಾರು 15-20 ವರ್ಷ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ. ಈ ರಾಜ್ಯದ ಅತ್ಯಂತ ಹಿರಿಯ ನಾಯಕರು, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ. ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿ, ಮುಖ್ಯಮಂತ್ರಿಗಳಾಗಿ, ಗವರ್ನರ್ ಆಗಿ, ಕೇಂದ್ರದಲ್ಲಿ ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅವರ ಮಾರ್ಗದರ್ಶನ, ಅವರ ದೂರದೃಷ್ಟಿ ಈ ರಾಜ್ಯಕ್ಕೆ ಇನ್ನೂ ಬೇಕಾಗಿದೆ. ಶಾಂತಿ, ಪ್ರೀತಿ, ವಿಶ್ವಾಸ, ನಾಯಕರು ಚಿಕ್ಕವರಾಗಲಿ ದೊಡ್ಡವರಾಗಲಿ ಎಲ್ಲರನ್ನೂ ಪ್ರೀತಿಯಿಂದ ಸಮವಾಗಿ ನೋಡ್ತಂದ ಒಬ್ಬ ವ್ಯಕ್ತಿ ಅಂದರೆ ಅದು ಎಸ್.ಎಂ. ಕೃಷ್ಣ. ಅವರು ಸಾಕಷ್ಟು ವಿಷಯಗಳಲ್ಲಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ ಇಬ್ಬರೂ ಮಂತ್ರಿಗಳಾಗಿದ್ದಂಥ ಕಾಲ ಅವರು ವಿದೇಶಾಂಗ ಸಚಿವರು, ನಾನು MSMI ಸಚಿವರಾಗಿ ಕೆಲಸ ಮಾಡ್ತೀವಿ. ಅತ್ಯುತ್ತಮವಾದಂಥ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಈ ದೇಶಕ್ಕೆ ತುಂಬಲಾರದ ನಷ್ಟವಾಗಿದೆ. ಒಬ್ಬ ದೂರದೃಷ್ಟಿ ಇರುವಂಥ ಮಹಾನಾಯಕರನ್ನು ಕಳೆದುಕೊಂಡಿದ್ವಿ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ ಮತ್ತು ಅವರ ಕುಟುಂಬಕ್ಕೆ ಈ ನೋವನ್ನು ಭರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ
ದೇವ್ರನ್ನ ಪ್ರಾರ್ಥನೆ ಮಾಡ್ತೇನೆ. ಸರ್, ಕಾಂಗ್ರೆಸ್ನಲ್ಲಿ ಪ್ರಧಾನಿ ಹುದ್ದೆ ಒಂದು ಬಿಟ್ಟು ಎಲ್ಲ ಹುದ್ದೆಯನ್ನು ಬಹುತೇಕವಾಗಿ ಅಲಂಕರಿಸಿದ್ದಾರೆ. ಕೊನೆಗೆ ಕಾಂಗ್ರೆಸ್ ಬಿಡುವಂಥ ಕಾಲ ಬಂತು ಕೊಡು ಸರ್. ಅವರು ತಾವು ಹೇಳೋದು ಕರೆಕ್ಟು. ಪ್ರಧಾನಮಂತ್ರಿ ಸ್ಥಾನ ಬಿಟ್ಟು ಎಲ್ಲವನ್ನೂ ಹುದ್ದೆಗಳನ್ನು ಅಲಂಕರಿಸಿದರು. ಅತ್ಯಂತ ಹಿರಿಯ ನಾಯಕರು. ಅಂತಹ ಸಂದರ್ಭ ಯಾಕೆ ಬಂತು ಅಂತ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಅದರ ಬಗ್ಗೆ ಪ್ರಸ್ತಾವನೆ ಬೇಡ. ಒಟ್ಟಾರೆ ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಅವರು ನಡೆದಂಥ ದಾರಿ ಮತ್ತು ಅವರು ಮಾಡಿದಂಥ ಮಾರ್ಗದರ್ಶನ, ಅವರು ಮಾಡಿದಂಥ ವಿಕಾಸ ಕರ್ನಾಟಕಕ್ಕೆ ದಾರಿದೀಪವಾಗಿದೆ. ಆ ಮಾರ್ಗದಲ್ಲಿ ನಡೆಯೋಣ. ಇದಿಷ್ಟು ಮುನಿಯಪ್ಪನವರ ಮಾತು. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಬಸವರಾಜ್ ಚಂಚಮಠ, ರಿಪಬ್ಲಿಕ್ ಕಡೆ ನಿಮ್ಮ ಧ್ವನಿ. ಬೆಂಗಳೂರು ವ್ಯಾಪ್ತಿನಲ್ಲಿ ಈಗ ಎಲೆಕ್ಟ್ರಾನಿಕ್ ಸಿಟಿ ಇದೆ. ಇನ್ನೂ ಮುಂದುವರೆದಂಥ ಅನೇಕ ಭಾಗಗಳಲ್ಲಿ ಈಗ ನಮ್ಮ JDBಯಿಂದ ಮಾಡ್ತಾ ಇದ್ದೀವಿ. ಯಾವುದಾದ್ರು ಒಂದು ಭಾಗದಲ್ಲಿ SM ಕೃಷ್ಣ ಅವರ ಹೆಸರಿನಲ್ಲಿ ನಾಲೆಡ್ಜ್ ಸಿಟಿ ಅಂತೇಳಿ ಘೋಷಣೆ ಆಗಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ನಾನು, ನಮ್ಮೆಲ್ಲ ಸ್ನೇಹಿತರು, ನಮ್ಮ ಮಂಡ್ಯ ಜಿಲ್ಲೆಯ ಜನರು ಮತ್ತು ರಾಜ್ಯದ ಅವರ ಅಭಿಮಾನಿಗಳ ಪರವಾಗಿ ಕೋರಿಕೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಬೆಂಗಳೂರು ವ್ಯಾಪ್ತಿನಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತು ರಾಜಕೀಯದಲ್ಲಿ ತನ್ನದೇ ಆದಂಥ ಒಂದು ವ್ಯಕ್ತಿತ್ವ, ಒಂದು ಛಾಪನ್ನು ಮೂಡಿಸಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ದೇಶದ ರಾಜಕಾರಣದಲ್ಲೂ ಕೂಡ ಒಂದು ರಾಜಕೀಯ ವ್ಯಕ್ತಿಗಳು ಹೇಗಿರಬೇಕು ಅನ್ನೋದನ್ನು ನಮಗೆಲ್ರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ SM ಕೃಷ್ಣಾಜಿಯವರ ಒಂದು ನಿಧನ ಇಡೀ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ, ಇಡೀ ದೇಶಕ್ಕೆ ಅದು ಒಂದು ನೋವಾಗಿದೆ. ಮತ್ತು ಅಂಥ ವ್ಯಕ್ತಿತ್ವವನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ನಾನು ಅವ್ರ ಬಗ್ಗೆ ಎಲ್ಲರೂ ಕೂಡ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ್ದಾರೆ. ಬಟ್ ನಾನು ಅವರಿಂದ ನೋಡಿರುವಂಥದ್ದು ಅಂತಂದರೆ, ಅವರು ಮುಖ್ಯಮಂತ್ರಿಗಳಿದ್ದಾಗ ಮಹಿಳೆಯರಿಗೋಸ್ಕರ ಒಂದು ವಿಶೇಷವಾದಂಥ ಕಾರ್ಯವನ್ನು ಅವರು ಕೈಗೆತ್ಕೊಂಡಿದ್ರು. ಅದೇನು ಅಂತಂದರೆ, ಇವತ್ತು ನಾವು ನೋಡ್ತೀವಿ ಸ್ತ್ರೀ ಶಕ್ತಿ ಸಂಘಗಳು ಅಂಥೇಳಿ. ಅಂಥ ಟೈಮಲ್ಲಿ ಅವರು ಹಳ್ಳಿಯಲ್ಲಿ ಇರ್ತಕ್ಕಂಥ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಅಂಥೇಳಿ ಸ್ತ್ರೀ ಶಕ್ತಿ ಸಂಘಗಳನ್ನು ಹುಟ್ಟು ಹಾಕೋದ್ರ ಮುಖಾಂತರ ಒಂದು ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ. ಇವತ್ತು ಅವರು ನಮ್ಮ ಜೊತೆಗಿಲ್ಲ. ಆದರೆ ಅವರ ಆದರ್ಶಗಳನ್ನು ಇಂದಿನ ನಾವು ರಾಜಕೀಯ ವ್ಯಕ್ತಿಗಳು, ನಮ್ಮಂಥ ಹೊಸ ರಾಜಕೀಯದಲ್ಲಿ ಬಂದಂಥ ನಾವುಗಳು ಅವರ ಒಂದು ಆದರ್ಶವನ್ನು, ಅವರ ಕೆಲಸಗಳ ಮತ್ತು ಅವರು ಮಾಡಿರ್ತಕ್ಕಂಥ ಸೇವೆ, ರಾಜಕೀಯದಲ್ಲಿ ದೂರದೃಷ್ಟಿಕೋನ, ಇದನ್ನೆಲ್ಲನೂ ಕೂಡ ನಾವು ಅವರಿಂದ ಕಲಿಯುವಂಥದ್ದು. ಅವರ ಆದರ್ಶಗಳನ್ನು ನಾವು ಪಾಲಿಸುವಂಥದ್ದು ಆಗಬೇಕು ಮತ್ತು ಅದು ಆಗ್ತದೆ. ಅದಕ್ಕೆ ಇವತ್ತು ನಾನು ಬಹಳ ದುಃಖದಿಂದ ಹೇಳ್ತಾ ಇದ್ದೀನಿ, ಅಂಥ ಒಂದು ಮೇರು ವ್ಯಕ್ತಿ ಇವತ್ತು ನಮ್ಮ ಜೊತೆಗಿಲ್ಲ. ಆದರೆ ಅವರು ಹಾಕಿಕೊಟ್ಟಂಥ ಹೆಜ್ಜೆ ಮೇಲೆ ನಾವು ಎಲ್ಲರೂ ಕೂಡ ಹೋಗಿ ಈ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲೂ ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂತಹ ಒಂದು ಶಕ್ತಿ ನಮಗೆ ದೊರೀಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಒಂದು ಶಕ್ತಿ ಸಿಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೆ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತು ರಾಜಕೀಯ ಶಿವಕುಮಾರ್ ಅವರು ಕಣ್ಣೀರಾಗ್ತಿದ್ದಾರೆ, ಭಾವುಕರಾಗಿದ್ದಾರೆ. ಬೀಗರು ರಾಜಕೀಯವಾಗಿ ಅವರ ಗುರು, ಜೊತೆಗೆ ಈಗ ಬೀಗರು. ಹೌದು, ಬೆಳಗಾವಿಯಲ್ಲಿದ್ದರು. ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಅಲ್ಲಿಂದ SM ಕೃಷ್ಣ ಅವರ ನಿವಾಸಕ್ಕೆ ನೇರವಾಗಿ ಬಂದಿದ್ದಾರೆ, ಭಾವುಕರಾಗಿದ್ದಾರೆ.